ನೋಡಿ, ನಾನು ನಿನ್ನೆ ನಿರ್ಧಾರ ಮಾಡಿರಲಿಲ್ಲ, ಯಾಕಂದ್ರೆ ನನಗೆ ಅಧಿಕೃತವಾಗಿ ಬಂದಿರಲಿಲ್ಲ. ಈಗ ಅದರ ನಂತರ ಕೆಲವರು ನನಗೆ ಅದು ಅನೌನ್ಸ್ಮೆಂಟ್ ಆದದ್ದು ವಾಟ್ಸಪ್ನಲ್ಲೆಲ್ಲ ಕಳಿಸಿದ್ರು. ಈಗ ನಾನು ಹೇಳ್ತಾ ಇದ್ದೇನೆ, ಸರ್ಕಾರ ಯಾವುದಕ್ಕೆ ನನಗೆ ಪ್ರಶಸ್ತಿ ಕೊಡ್ತಾ ಇದೆ ಸಮಾಜ ಸೇವೆಗಾಗಿ, ಅದು ಸಾಕಷ್ಟು ನಡೀತಾ ಇಲ್ಲ. ಅಧಿಕಾರಿಗಳು ಅಸಡ್ಡೆ ಮಾಡ್ತಾ ಇದ್ದಾರೆ. ಮಿನಿಸ್ಟರ್ಸ್ ನಾವು ಹೇಳಿದನ್ನು ಕೇಳ್ತಾ ಇಲ್ಲ. ಎಂಡೋಸಲ್ಫಾನ್ ಆಗಲಿ ಅಥವಾ ಹಿರಿಯ ನಾಗರಿಕರ ಕತೆ ಆಗಲಿ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಆಗಲಿ, ಯಾವುದರಲ್ಲಿ ಸಹ ನಾನು ಪುರುಷಾರ್ಥ ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ಯಾವ ಪುರುಷಾರ್ಥಕ್ಕೆ ನಾನು ತೆಗೆದುಕೊಳ್ಳಿ ಹೇಳಿ. ಒಬ್ಳು ಜಸಿಂತಾ ಅದನ್ನು ಮೊನ್ನೆ ಕರ್ಕೊಂಡು ಬಂದ್ವಿ. ಇನ್ನು ಎಷ್ಟು ಮಂದಿ ಫಾರಿನ್ ನಲ್ಲಿ ಇದ್ದಾರೆ, ಎಲ್ಲಿ ಇದ್ದಾರೆ ಅಂತೇಳಿ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಹೋಗುವುದನ್ನೇ ಪ್ರಿವೆಂಟ್ ಮಾಡುವ ಅಂತ ಹೇಳಿದ್ರೆ, ಮಂಗಳೂರು ಜಿಲ್ಲಾಧಿಕಾರಿಗೆ ಜಗದೀಶ್ ಅಂತ ಹೇಳುವವರಿಗೆ ನಾನು ಪತ್ರ ರಿಟರ್ನ್ ಕೊಟ್ಟು 1 ವರ್ಷ ಆಯಿತು. ಇವತ್ತಿಗೂ ಆತನಿಗೆ ಆನ್ಸರ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಏನು ಹೇಳಬೇಕು ನಾವು? ಆದ್ರಿಂದ ನೋಡಿ, ಇಲ್ಲಿ ಎಂಡೋಸಲ್ಫಾನ್ ಕುಂದಾಪುರ ತಾಲೂಕಿನಲ್ಲಿ ಸಾಧಾರಣ 100ಕ್ಕೂ ಹೆಚ್ಚಿನ ಮಕ್ಕಳಿಗೆ ಇವತ್ತು ಎಂಡೋಸಲ್ಫಾನ್ ವಿಕ್ಟಿಮ್ ಅಂತೇಳಿ ನೋಂದಣಿಯೇ ಆಗಲಿಲ್ಲ. ಪ್ರತಿಯೊಂದು ಡಿಎಚ್ಒ ಬಂದು ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿ ವಿಶಾಲ್ ಅಂತಿದ್ರು, ಅವತ್ತು ಹೋಗಿ ಮಾಡಿದ್ರೆ ಅದೆಲ್ಲ ನಿಮ್ಗೆ ಯಾಕೆ, ನಾವು ಮಾಡ್ತೇವೆ ಹೀಗೆಲ್ಲ ಮಾತಾಡಿದ್ರೆ ನೋಡಿ, ನಾವು ಪ್ರತಿಯೊಂದು ಸತಿ ಇವತ್ತರ ಹೋಗಿ ಅವಮಾನ ಮಾಡಿಸ್ಕೊಳ್ಬೇಕಾ? ಆಯ್ತು, ಅವಮಾನ ಆದ್ರೆ ಅವಮಾನವೂ ಮಾಡಿಸಿ, ಪ್ರಶಸ್ತಿ ಯಾಕೆ ಕೊಡ್ತೀವಿ? ಆದ್ರಿಂದ ನಾನು ಇಷ್ಟೇ ಹೇಳೋದು, ಇದೆಲ್ಲ ಮಾಡುವ ಬದಲು, ನನಗೆ ಪ್ರಶಸ್ತಿ ಕೊಡುವ ಬದಲು ಈ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿ. ನಿಮ್ಮ ಕೈಯಲ್ಲಿ ನ್ಯಾಯ ಕೊಡಲಿಕ್ಕೆ ತಾಕತ್ತಿದ್ದು ಕೊಟ್ಟು ಯಾಕೆ ಕೊಡ್ತಾ ಇಲ್ಲ? ಪ್ರಮೀಳಾ ಮಿರಾಸ್ಕರ್ ಅಂತ ಹೇಳಿ ಮಂಗಳೂರಿನ ಒಂದು ಹಿರಿಯ ನಾಗರಿಕರಿಗೆ ಅಸಿಸ್ಟೆಂಟ್ ಕಮಿಷನರ್ ಆದೇಶ ಕೊಟ್ಟು 3.5 ವರ್ಷ ಆಯಿತು. ಇವತ್ತಿಗೂ ಅವಳಿಗೆ ಮಗ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಇವಳಿಗೆ ಮನೆ ಸಿಗ್ತಾ ಇಲ್ಲ, ಆಕೆಗೆ ಈಗ ನಡಿಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಂಥದ್ದು ಕಮಲಮ್ಮ ಅಂತೇಳಿ ಪುತ್ತೂರಿನೊಬ್ರು ಡಿಸಿ ಅವರು ಅಪೀಲ್ ತೆಗೆದುಕೊಳ್ಬಾರ್ದಿತ್ತು ಮಗನಿಂದ, ಅದನ್ನು ತಗೊಂಡಿದ್ದಾರೆ. 2 ವರ್ಷ ಆಗಿದೆ, ಸಟ್ಲೇ ಮಾಡ್ತಾ ಇಲ್ಲ. ಇಂತಹ ಕಥೆ ಎಲ್ಲ ಇರುವಾಗ ನಾನು ಪ್ರಶಸ್ತಿ ತೆಗೆದುಕೊಂಡ್ರೆ ಇವುಗಳಿಗೆ ಅವಮಾನ ಅಲ್ವಾ? 1 ಲಕ್ಷ ಬಂಗಾರದ ಕಾಯಿನ್ ಹಾರ ಏನ್ ಮಾಡುದು? 1 ಲಕ್ಷ ಬಂಗಾರದ ಕಾಯಿನ್ ಬಿಡಿ, ನನಗೆ 1 ಕೋಟಿ ರೂಪಾಯಿ ಕೊಟ್ಟರು ಸಹ ಈ ಅನ್ಯಾಯ ಮಾಡಿದವರಿಗೆ ನ್ಯಾಯ ಸಿಗದೆ ನನಗೆ ಯಾವ ಸ್ವರ್ಗ ಸಿಕ್ಕಿದ್ರು ಬೇಡ. ಅಷ್ಟನ್ನು ನಾನು ಧೈರ್ಯವಾಗಿ ಮತ್ತು ಖಂಡಿತವಾಗಿ ಹೇಳ್ತೇನೆ. ಏನಾದರೂ ನನಗೆ ಗೌರವ ಕೊಡಬೇಕು ಅಂತ ಆದ್ರೆ ಇವರಿಗೆಲ್ಲರಿಗೆ ನ್ಯಾಯ ಕೊಡಿ. ಉದ್ದಟತನದಿಂದ ಹೇಳ್ತಾ ಇಲ್ಲ, ನಾನು ಬಹಳ ವಿಷಾದದಿಂದ ಹೇಳ್ತಾ ಇದ್ದೇನೆ. ಇದು ಸರಿಯಲ್ಲ. ಒಬ್ಬರಿಗೆ ಒಂದು ನ್ಯಾಯ ಕೊಡದೆ ಅವರಿಗೆ ಈ ರೀತಿ ಸತಾಯಿಸಿದ್ದು, ಅವರದ್ದು ಯಾವುದೇ ಅನ್ಯಾಯ ಇಲ್ಲದೆ ಇದು ಎಂತ ನ್ಯಾಯ ದಾರಿದ್ರ್ಯದ ದೇಶ. ಆದ್ರಿಂದ ನಾನು ಸ್ಪಷ್ಟ ಮಾತಿನಲ್ಲಿ ಹೇಳ್ತೇನೆ, ಈ ಪ್ರಶಸ್ತಿ ಯಾವುದು ನನಗೆ ಸಂತೋಷ ತರೋದಿಲ್ಲ, ನಾನು ಸ್ವೀಕಾರ ಮಾಡೋದಿಲ್ಲ.